ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡಿಬಿಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಮ್ಮ ಮೈಸೂರಲ್ಲಂತೂ ಈ ಕಡೆ ಬಿಸಿಲು ಇಲ್ಲ, ಈ ಕಡೆ ಮಳೆನೂ ಇಲ್ಲ. ನನಗೆ ಫುಲ್ಲು ಸ್ವಲ್ಪ 3 ದಿನದಿಂದ ಮೋಡ ಇದೆ. ನಿಮ್ಮ ಕಡೆಯಲ್ಲಿ ಹೇಗಿದೆ ಗೊತ್ತಿಲ್ಲ, ಆದರೂ ಕೂಡ ಸಿಕ್ಕಾಪಟ್ಟೆ ಸೆಕೆ ಇದೆ. ನೋಡಿ, ನಾನು ಬೆವರ್ತಾ ಇದ್ದೀನಿ. ಯಾಕೆ ಸೆಕೆಗೆ ಹಂಗೆ ಇದೆ. ಯಾಕೋ ಸ್ವಲ್ಪ ಒಂಥರ ಕೈಯೆಲ್ಲ ಸ್ವಲ್ಪ ನೋಡಿ ಒಂಥರ ಇಚ್ಚಿಂಗ್ ಥರ ಆಗಿ ಹಿಂಗೆ ಕೆರೆದ್ರೆ ರೆಡ್ ಥರ ಆಗ್ತಾಯಿದೆ. ನೋಡಿ ಏನಾಯ್ತು ಅನ್ನೋದು ಗೊತ್ತಿಲ್ಲ. ಸ್ವಲ್ಪ ಹಾಸ್ಪಿಟಲ್ಗೆ ಬೇರೆ ಹೋಗಬೇಕು. ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡ್ಕೊಂಡು ಬನ್ನಿ. ನನಗೆ ಸ್ವಲ್ಪ ಸಾಮಾನೆಲ್ಲ ತರಿಸಿದ್ದು, ಇದೆಲ್ಲ ಜೋಡಿಸಿಡಬೇಕು. ರವೆಗಳು, ಇದು ರೊಟ್ಟಿ ಮಾಡಲಿಕ್ಕೆ ರವೆ, ಸಣ್ಣ ರವೆ, ಇದು ಉಪ್ಪಿಟ್ಟಿಗೆ ಅಂತ ಹೇಳ್ಬಿಟ್ಟು ಎಲ್ಲ ತರಿಸಿದ್ದು. ಮತ್ತು ನಮ್ಮನೆ ಬಂದು ನಾವು ಸಕ್ಕರೆನ ಯೂಸ್ ಮಾಡಲ್ಲ, ಬೆಲ್ಲ ಯೂಸ್ ಮಾಡ್ತೀವಿ. ಅಂದರೆ ಇಲ್ಲೇ ನಾವು ಕೆಳಗಡೆ ಮನೆ ಇದೆಯಲ್ಲ, ಅವ್ರದ್ದೇ ಶಾಪ್ ಇದೆ, ಅವ್ರಿಗೆ ಹೇಳ್ಬಿಟ್ರೆ ಎಲ್ಲ ಕಳಿಸ್ಕೊಡ್ತಾರೆ. ಇದು ಚಂದ್ರೇಖಾ ಸ್ವಲ್ಪ ಯಾವುದೋ ಬೇರೆ ಕೊಟ್ಬಿಟ್ಟಿದ್ದಾರೆ, ಇದೊಂದು ಚೇಂಜ್ ಮಾಡಬೇಕು. ಆದರೆ ಸುನೀಲ್ ಇರಬೇಕಾದ್ರೆ ಎಲ್ಲ ಕ್ಯಾಂಟೀನಿಂದ ತರ್ತಾಯಿದ್ರು. ಸೋಪ್ಗಳೆಲ್ಲ ಕಡಿಮೆ ಬೀಳ್ತಾಯಿತ್ತು. ಇಲ್ಲಿ ಇದಿಷ್ಟಕ್ಕೆ 350 ಏನೋ ಇರ್ಬೋದು ಈ ಸೋಪ್ದು. ಹಾಗಾಗಿ ಇದೊಂದು ಚೇಂಜ್ ಮಾಡಿಬಿಟ್ಟು ಒಂದೇ ಒಂದು ತಂದು ಮಾಡಿಟ್ಬಿಟ್ಟಿಗೆ ಸದ್ಯಕ್ಕೆ ಕ್ಯಾಂಟೀನ್ಗೆ ಹೋಗಿ ತರಬೇಕು. ಎಣ್ಣೆ ಬಂದು ಪ್ಯಾಕೆಟೇ ತರಿಸ್ಬಿಟ್ಟಿದ್ದಾಳೆ. ಸರಿ ಡಬ್ಬ ತರಿಸಿದ್ದು ಪ್ಯಾಕೆಟ್ ತರಿಸಿದ್ದಾಳೆ. ಒಂದೊಂದೇ ಬಿಚ್ಕೋಬೋದು ಅಂತ ಹೇಳ್ಬಿಟ್ಟು, ಅದಾದರೆ ಜಾಸ್ತಿ ಇದು ಮಾಡಿಬಿಡ್ತೀವಿ ಅಂದ್ಬಿಟ್ಟು ಪ್ಯಾಕೆಟ್ಗಳು ತರಿಸ್ಬಿಟ್ಟಿದ್ದಾಳೆ. ಇದನ್ನೆಲ್ಲ ಇವಾಗ ಒಂದು ಕಡೆಯಿಂದ ಜೋಡಿಸ್ಕೊಬಿಡ್ಬೇಕು. ಮೋಸ್ಟ್ಲಿ ಇವತ್ತು ನನಗೆ ಎಲ್ಲ ಇಚ್ಚಿಂಗ್ ಬಂದಿರೋದು ಈ ಬದನೆಕಾಯಿಯಿಂದ ಅಂತ ಅಂದ್ಕೊಳ್ತೀನಿ. ಬದನೆಕಾಯಿ ಗೊಜ್ಜು ಮಾಡಿದ್ಲು ಶೈಲು. ಇದನ್ನು ತಿಂದಮೇಲೆ ನನಗೆ ಜಾಸ್ತಿ ಇಚ್ಚಿಂಗ್ ಸ್ಟಾರ್ಟ್ ಆಗಿರೋದು ಮೋಸ್ಟ್ಲಿ ಇದೆ ಅಂದ್ಕೊಳ್ತೀನಿ ಕಾರಣ. ಅಂದರೆ ಬದನೆಕಾಯಿ ನನಗೆ ದೇಹಕ್ಕೆ ಅಡ್ಜಸ್ಟ್ ಆಗಲ್ಲ. ಏನು ಮಾಡೋದು? ಮತ್ತು ಸ್ವಲ್ಪ ಮಜ್ಜಿಗೆನಾದರೂ ಕುಡಿಯೋಣ. ಎಲ್ಲ ಒಳಗಡೆ ಚಿಯಾ ಸೀಡ್ಸ್ ಹಾಕ್ಬಿಟ್ಟಿದ್ದೀನಿ ನೋಡಿ. ಬುಜ್ಜಿ ಅಂತೂ ಕುಡಿಯೋದಿಲ್ಲ, ಅವ್ನಿಗೆ ಇಷ್ಟನೇ ಆಗಲ್ಲ ಚಿಯಾ ಸೀಡ್ಸ್ ಇದ್ದರೆ. ನನಗೆ ಶೈಲಿಗೆ ಇಷ್ಟ. ಇವತ್ತು ಶೈಲಿಗೆ ಜಾಮೂನ್ ತಿನ್ನಬೇಕು ಅನ್ನೋ ಬಯಕೆ ಆಗಿದೆ. ಎಸ್, ಹಾಗಾಗಿ ನಾನು ಜಾಮೂನ್ ಮಾಡ್ಕೊಡ್ತೀನಿ ನೋಡಿ. ಯಾವಾಗಲೂ ಕೇಳೋದಿಲ್ಲ, ಬರೀ ವೆಜ್ಜಲ್ಲಿ ಅದು ಇದು ಬಜ್ಜಿ, ಆ ಬೇಳೆ ಸಾಂಬಾರು, ಆ ಜಾಮೂನ್ ಇದೇ ಹೇಳ್ತಾ ಇರ್ತಾಳೆ. ಇದೇನಪ್ಪ ನಾನ್ ವೆಜ್ಜೇ ಬಿಟ್ಬಿಡ್ತಾಳೆ. ನಾನ್ ವೆಜ್ಜಲ್ಲಿ ಏನೇ ತರಲಿ, ಏನಾದ್ರು ತಗೊಬನ್ನಿ ಮಮ್ಮಿ, ಏನಾದ್ರು ತಗೊಮ್ಮಿ, ಇಂಟ್ರೆಸ್ಟೇ ಇಲ್ಲ ಅಂತಾಳೆ. ಇಂಟ್ರೆಸ್ಟೇ ಇರಲ್ಲ ತಿನ್ನೋದಕ್ಕೆ. ಇನ್ನೇನು ತಿನ್ನೋಕೆ ನಂಗೆ ಇಂಟ್ರೆಸ್ಟ್ ಇದೆ, ಅದನ್ನಾದ್ರೂ ಹೇಳ್ಕಂತ. ಓನ್ಲಿ ವೆಜ್. ಸುನಿ ಯಾಕೆ ಕೇಳ್ತೇನೆ ಅನ್ನೋದಿಲ್ಲ, ಯಾಕೆ ಏನು ತಿನ್ಬೇಕು? ಅಲ್ಲಿ ಬರೀ ನಾನ್ ವೆಜ್ ತಿಂತಾ ಇದ್ದಲ್ಲ ಅಂತ. ಹೌದಾ? 3 months ತಿಂದಿರ್ಲಿಲ್ಲ ಅಷ್ಟೇ. ಸಣ್ಣದಾಗಿ ಕಟ್ತಾ ಇದ್ದೀನಿ. ಯಾಕೆ ಹೇಳು? ಅದು ದೊಡ್ಡದು ಆಗುತ್ತೆ. ಜಾಸ್ತಿ ಜಿಲ್ಲ ಮಡಿಕೊಂಡು ತಿನ್ನೋದು. ನೀನೇ ಎತ್ತು ಮಡಿಕೊಬಿಟ್ಟು. ಚಿಕ್ಕದಾಗಿದ್ರೆ ಹೊಡೆದೋಗಲ್ಲ, ದಪ್ಪ ಇದ್ರೆ ಸ್ವಲ್ಪ ಹೊಡೆದೋಗ್ಬಿಡುತ್ತೆ. ಅದಕ್ಕೆ ತಿನ್ನು. 2 ಪ್ಯಾಕೆಟ್ ಜಾಮೂನ್ ಪೌಡರ್, ಮತ್ತೆ ಇಲ್ಲಿಗೆ ತುಪ್ಪ ಹಾಕಿದ್ದೀವಿ. ಸ್ವಲ್ಪ ಕೈ ಅಂಟಬಾರ್ದು ಅಂತ ತೆಗಿಬೇಕಾದ್ರೆ. ಏನು ಹಾಕಿಲ್ಲವ. ಮತ್ತು ಬೇಳೆ ಸಾಂಬಾರು ಮಾಡ್ತಾಯಿದ್ದೀವಿ. ನುಗ್ಗೆಕಾಯಿ ಹಾಕಿ, ನುಗ್ಗೆಕಾಯಿ, ಕ್ಯಾಪ್ಸಿಕಮ್, ಮತ್ತು ಇದು ನವಲ್ಕೋಸ್ ಅಂತಾರೆ. ಅದಕ್ಕೆ ಅಂತ ಅದೇ ತಾನೆ, ಮತ್ತೆ ಡಿಫ್ರೆಂಟ್ ತಿನ್ಬೇಕಾದ್ರೆ ಬಿಟ್ಟು ಅದನ್ನು. ಅದರಲ್ಲಿ ತುಂಬ ಅದೇನೇನೋ ಇದೆಯಂತೆ. ಆಲೂಗೆಡ್ಡೆ ಬದಲಾಗಿ ಆಪ್ಷನಲ್ ಅದೆಲ್ಲ. ಆಲೂಗೆಡ್ಡೆ ತಿನ್ನಬಾರ್ದು, ತಿನ್ಬೇಕಂತ. ಅದನ್ನು ಆಲೂಗೆಡ್ಡೆನ ಅಂದರೆ ದೇಹಕ್ಕೆ ಅಷ್ಟು ಒಳ್ಳೇದಲ್ಲಪ್ಪ ಆಲೂಗೆಡ್ಡೆ. ನಮ್ಮನೇಲಂತೂ ಬಿಟ್ಟೇ ಬಿಡ್ತೀವಿ ಆಲೂಗೆಡ್ಡೆ ತಿನ್ನೋದನ್ನ, ಮಾಡೇ ಇಲ್ಲ. ಪಕ್ಕದಲ್ಲಿ ಪಾನಕ ಮಾಡ್ಕೊಳ್ತಾ ಇದ್ದೀವಿ. ತೋರಿಸಿ. ಜಾಮೂನ್ಗೆ ಸಕ್ಕರೆ ಪಾಕ ಸಕ್ಕರೆ ಪಾಕ. ಎಸ್, ಅದಕ್ಕೆ ಏಲಕ್ಕಿ ಒಡಿಸ್ಬಿಟ್ಟು ಹಾಕಿದ್ದೀನಿ, ಸಕ್ಕರೆ ಹಾಕಿದ್ದೀನಿ. ಇನ್ನು ನಿಂಬೆ ರಸ ಹಾಕಿಲ್ಲ, ಎಕ್ಸ್ಟ್ರಾ ಫ್ಲೇವರ್ ಲಾಸ್ಟಲ್ಲಿ. ಎಣ್ಣೆ ಮಾಡ್ಬಿಡುವ. ಎಣ್ಣೆ ಇದೆ ತಾನೆ, ಸನ್ ಪ್ಯೂರ್ ಎಣ್ಣೆ. ಪಾಪ ಕರ್ಕೊಂಡು ಹೋಗು. ಎಣ್ಣೆ ಕಾಯ್ಬೇಕು. ನಾನು ಯಾವಾಗಲೂ ನುಗ್ಗೆಕಾಯಿ ಮತ್ತು ಗೆಡ್ಡೆಕೋಸು ಸ್ವಲ್ಪ ಉಪ್ಪು ಮತ್ತು ಖಾರ ಪುಡಿ ಹಾಕ್ಬಿಟ್ಟು ಸಪ್ರೇಟ್ ಸ್ವಲ್ಪ ಬೇಯಿಸ್ಕೊಳ್ತೀನಿ. ಬೇಳೆ ಜೊತೆ ಹಾಕ್ಬಿಡ್ತು ಅಂದರೆ ಚೆನ್ನಾಗಿ ಬೆಂದೋಗ್ಬಿಡುತ್ತೆ, ಚೆನ್ನಾಗಿರಲ್ಲ, ಫುಲ್ ಬೆಂದೋಗ್ಬಿಡುತ್ತೆ ಅಂದ್ಬಿಟ್ಟು ಸಪ್ರೇಟ್ ಸ್ವಲ್ಪ ಕುಕ್ ಮಾಡ್ಕೊಂಡಿರ್ತೀನಿ ನೋಡಿ. ಇದು ಬಂದು ಬೇಳೆ, ಟೊಮೊಟೊ ಎಲ್ಲ ಹಾಕಿ ಕೂಗಿಸ್ಕೊಳ್ಳೋದು. ಒಗ್ಗರಣೆ ಕೂಡ ಮಾಡಿ ಹಾಕ್ಬಿಟ್ಟಿದ್ದೀನಿ ಇದನ್ನೇ. ಆಮೇಲೆ ಸ್ವಲ್ಪ ಅದನ್ನು ಇದ್ರ ಜೊತೆ ಹಾಕಿ ಕೂಗಿಸ್ಕೊಳ್ಳೋದು. ಅದು ಕುದಿಸ್ಕೋಬೇಕು ಅಷ್ಟೇ, ವಿಸಿಲ್ ಹೋಗ್ಬೇಕಿನ್ನ. ಉಂಡೆ ಸಣ್ಣದಾಗೆ ಕಟ್ಕೊಂಡಿದ್ದೆ ನೋಡಿ, ಎಷ್ಟೆಷ್ಟು ಗಾತ್ರ ಆಗ್ತಾಯಿದೆ ಅಂತ. ಸ್ವಲ್ಪ ಸ್ಲೋ ಉರಿಲೇ ನೀಟಾಗಿ ಬೇಯಿಸ್ಕೊಬಿಟ್ಟೆ ಜಾಮೂನ್ ಸೂಪರ್ ಬೇಯಬೇಕು.
ಅಲ್ಲಿಂದ ಸರಿ ಅಲ್ಲ ಅಲ್ಲಿ ಮಾಡ್ಬಿಟ್ಟು ಬಾ, ಬಾಲ್ಕನಿಗೆ ಮಾಡ್ಬಿಟ್ಟು ಬಾವಾ. ನಿಂಗೋಸ್ಕರ ಬಾ, ನಿಂಗೋಸ್ಕರ ಮಾಡ್ತಿಲ್ಲ, ಪಾಪಗೋಸ್ಕರ ಮಾಡ್ತಿದ್ದೀನಿ. ದೂರ ದೂರ ನೀನು. ಪಾಪು ಕೇಳ್ತು ಖುಷು, ಪಾಪು ಅಮ್ಮಮ್ಮ ನಂಗೆ ಜಾಮೂನ್ ಮಾಡ್ಕೊಡು ಅಮ್ಮಮ್ಮ, ಅಣ್ಣ ಏನು ಕೊಡ್ಬೇಡ ಅಂತು. ಬಾ 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 ಇಳಿ ಕೆಳಗಡೆ. ಒಂದು ಜ್ಯೂಸ್ ಯಾರ ಮನೆಗೆ ಬಂದಿರೋ ಅಂತ ತಂದು ಮಡಗಿ ಅದನ್ನ ಒಂದೊಂದು ಚೂರು 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 ಅವನೇ ಕುಡ್ಕೊಂಡು ಕೊಟ್ಬಿಡೆ ಕೊಡ್ಸಲ್ಲ ನಾವು, ಆದ್ರೂ ಅವ್ನು ಬಿಡಲ್ಲ. ಹಾಯ್ ಪಟ. ಬೇಳೆ ಸಾಂಬಾರ್ದು ಇಲ್ಲಿ ಕುದಿಯೋಕೆ ಇಟ್ಟಿದ್ದೀನಿ, ಎಲ್ಲ ಹಾಕಿದ್ದೀನಿ ತರಕಾರಿಗಳು. ಬೇಯಬೇಕು ಈಗ ಚೆನ್ನಾಗಿ. ಸ್ವಲ್ಪ ಜಾಮೂನ್ಗಳು ತೆಗೆದಿಲ್ಲ ಹಾಕಿದ್ದೀನಿ. ಇನ್ನು ಸ್ವಲ್ಪ ಜಾಮೂನ್ ಇಲ್ಲಿದೆ. ಏನವ ನಡಿ, ಹಿಂದೆ ನಡಿ ಇಲ್ಲದ ಕೊಡವ. ಇಲ್ಲ ಹಾಕಿರ್ತೀನಿ ಇನ್ನೊಂದು ಬೌಲಲ್ಲಿ ನೋಡು ತೆಗೆದು. ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಹಾಕಿಟ್ಟಿದ್ದೀನಿ. ಅದರಿಂದ ಜಾಸ್ತಿ ನಮಗೆ ಅದ್ರೊಳಗಡೆ ಇದ್ದರೆ ಜ್ಯೂಸಿಯಾಗಿದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನು ಇದು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಜ್ಯೂಸಿಯಾಗಿರೋದು ಶೈಲಿಗೆ ಇಷ್ಟ ಆದರೆ ಅದು ಮಡಿಕೊಳ್ಳಿ ಇರೋಕಂದ. ಸೊ ಎಸ್, ಫೈನಲಿ ಜ್ಯೂಸಿಯಾಗಿರೋ ಜಾಮೂನ್ ರೆಡಿ ಆಗಿದೆ. ಆ್ಯಂಡ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಶೇಪ್ಸು ಎಲ್ಲ ಸಖತ್ತಾಗಿ ಬಂದಿದೆ. ಶೇಪು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಒಂದೊಂದು ಮಾಡ್ತೀನಿ. ಹಾಂ, ಅಂದರೆ ನಮಗೆ ಪಾಕದಲ್ಲಿ ಇದ್ಬಿಟ್ರೆ ಅಷ್ಟು ಇಷ್ಟ ಆಗಲ್ಲ, ಫುಲ್ ಅದು ಸ್ವೀಟ್ ಜಾಸ್ತಿ ಅನಿಸುತ್ತೆ. ಆ ಪಾಕದಲ್ಲಿ ಡಿಪ್ ಮಾಡಿ ಒಂದು 2 ಮಿನಿಟ್ಸ್ ಬಿಟ್ಟು ತೆಗೆದು ಇಟ್ಕೊಂಡಿರ್ತೀವಿ ಹಿಂಗೆ. ಅವಾಗ ಫ್ರಿಜ್ಗೆ ಇಟ್ಬಿಡ್ತೀವಿ. ಈಗ ಇದನ್ನು ಫ್ರಿಡ್ಜ್ ಒಳಗಡೆ ಇಟ್ಟರೆ ಫುಲ್ ಕೂಲಾಗಿ ಚಿಲ್ಲಾಗುತ್ತಲ್ಲ, ಅವಾಗ ತಿನ್ನೋಕೆ ಒಂಥರ ಚೆನ್ನಾಗಿರುತ್ತೆ. ಇದು ಏಲಕ್ಕಿ, ಒಣಶುಂಠಿ ಮತ್ತು ಪಾಕ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಶೇಪ್. ಇದು ತಣ್ಣಗಾದ್ಮೇಲೆ ಇವತ್ತು ಮನ್ಸಾಗಲ್ಲ ಫ್ರೆಂಡ್ಸ್ ಇದು ತಿನ್ನೋಕೆ. ನೆನ್ನೆ ಕೇಳಿದ್ಲು ಅಂತ ಇವತ್ತು ಮಾಡ್ಕೊಂಡಿದ್ದೀನಿ. ನೆನ್ನೆನ ಮೊನ್ನೆ ಯಾವಾಗಲೂ ಕೇಳಿದ್ದೆ ಜಾಮೂನ್ ಮಾಡಬೇಕು ಅಂದ್ರೆ. ನೆನ್ನೆ ಸ್ವಲ್ಪ ಯಾಕೋ ಮೂಡೇ ಇಲ್ಲ, ಮೊಕ್ಕನೇ ತಗೊಂಡಿಲ್ಲ. ನೆನ್ನೆ ಸಂಜೆವರೆಗೂ ನಾನು ಹಂಗೆ ಸುಮ್ಮನೆ ಮಲಗಿದೆ. ಎಲ್ಲ ಕೆಲಸ ಮುಗಿಸಿ ಜಾಮೂನ್ ಮಾಡ್ಕೊಡ್ತಿದ್ದೀನಿ ನನ್ನ ಮನೆಗೋಸ್ಕರ. ಎಸ್, ಇದು ಕೂಲ್ ಆಗುತ್ತಲ್ಲ ಅವಾಗ ತಿನ್ನೋದಕ್ಕೆ ಸಖತ್ತಾಗಿರುತ್ತೆ. ಆ್ಯಂಡ್ ಇಷ್ಟು ರೆಡಿ ಆಗಿದೆ ಆಲ್ರೆಡಿ. ನನ್ನ ಮಗ ಖಾಲಿ ಮಾಡ್ತಾ ಇದ್ದಾನೆ. ಕ್ಲೋಸ್ ಮಾಡಿ ಫ್ರಿಡ್ಜ್ ಒಳಗಡೆ ಇಡೋಣ. ಇದನ್ನ ಕ್ಲೋಸ್ ಮಾಡಿ ಫ್ರಿಡ್ಜಲ್ಲಿ ಇಟ್ಬಿಡೋದು ಇವಾಗ. ಇನ್ನೊಂದು ಸ್ವಲ್ಪ ಹಾಕವ, ಚೆನ್ನಾಗಿದೆ ಅಲ್ವಾ? ಸ್ವಲ್ಪನೇ, ಜಾಸ್ತಿ ಬೇಡ. ಇವತ್ತು ಕಾಳು ಮೊಳಕೆ ಕಟ್ಟೋಣ ಅಂದ್ಬಿಟ್ಟು ಎಲ್ಲ ಥರದ ಕಾಳು ಕೂಡ ಹಾಕತ್ತಾ ಇದ್ದೀವಿ. ಅಂದರೆ ನಾವು ಅಲಸಂದೆ ಜಾಸ್ತಿ ತಿನ್ನಲ್ಲ, ಶೀತ ಅಂತೇಳಿ. ಈಗ ಬೇಸಿಗೆ ಬಿಸಿಲಲ್ವಾ, ಏನಾಗಲ್ಲ. ಸ್ವಲ್ಪ ಹುರುಳಿ ಎಲ್ಲ ಸೋಸಿ ಇಟ್ಟಿರುವಂಥದ್ದೇ, ಸ್ವಲ್ಪ ಹುರುಳಿ ಜಾಸ್ತಿನೇ ಇರಲಿ. ಎಲ್ಲ ನಮ್ಮ ಮನೇಲಿ ಏನೆಲ್ಲ ಕಾಳಿದೆ ಎಲ್ಲದರಲ್ಲೂ ಮೊಳಕೆ ಕಟ್ತೀವಿ. ಕಡಲೆಕಾಳು ಹಾಕು. ಸೊ ಇದೊಂದು ಸ್ವಲ್ಪ ಬಿಚ್ಚಬೇಕು. ಇಲ್ಲಿ ಹುರುಳಿ, ಅಲಸಂದೆ, ಕಡಲೆಕಾಳು, ಬಟಾಣಿ ಮತ್ತು ಸ್ವಲ್ಪ ಹೆಸರು ಕಾಳು ಎಲ್ಲ ಥರದನ್ನು ಕಾಳು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಡೋದು. ಹಾಕೋ ಸಾಕಲ್ವಾ? ನೋಡಿ ಎಲ್ಲ ಸೇರಿ ಎಷ್ಟು ಕಾಳು ಆಗೋಗುತ್ತೆ ಅಂದರೆ ಮನೆ ಬೇಜಾರು ಆಯಿತು. ಇದರಲ್ಲೇ ಮಗ ತೊಳೆದ್ಬಿಟ್ಟು ಮೊಳಕೆ ಕಟ್ಕೋಣ. ವಾರದಲ್ಲೊಂದು ದಿನ ಇದ್ದೇ ಇರುತ್ತೆ ನಮ್ಮನೆ ಮೊಳಕೆ ಕಾಳು. ಎಲ್ಲ ಥರದ ಕಾಳು ತಂದುಬಿಟ್ಟು ಏನು ಮಾಡ್ತೀನಿ ಅಂದರೆ, ತೊಗರಿ ಕಾಳು ಇದೆ ಬೇಕು ಅಂದರೆ, ಇನ್ನೊಂದು ಕಾಳು ಅವರೆಕಾಳು ಅಂತ ತಿನ್ನಲ್ಲ, ಹಾಗಾಗಿ ಇತ್ತು ಅದು ಬೇಡ ಅಂತ ಕೊಟ್ಬಿಟ್ಟೆ. ಅವರೆಕಾಳು ಅಂತ ತಿನ್ನೋದಿಲ್ಲ, ಅದು ಸ್ವಲ್ಪ ಸದ್ಲಿ ಅಲ್ವಾ ಅಂತ ಹೇಳ್ಬಿಟ್ಟು ತೊಗರಿ ಕಾಳಿದೆ, ಉಂಡೆಕಾಳು ಕೊಡು ಒಂದೆರಡು. ಮೊಳಕೆ ಕಾಳು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಹಾಕವ ಸ್ವಲ್ಪ. ತೊಗರಿ ಕಾಳು ಒಂದು ಸ್ವಲ್ಪ ಹಾಕಿದ್ದೀವಿ. ಇದಿಷ್ಟು ಮೊಳಕೆ ಕಾಳು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಎಷ್ಟು ಥರದ ಕಾಳಿದೆ ಅಷ್ಟನ್ನು ಕೂಡ ಮೊಳಕೆ ಕಟ್ಟಿ ಪ್ರೋಟೀನ್. ಎಲ್ಲಿ ನನಗೆ ಬಟ್ಟೆ ತಗೊಂಡಿರೋದು ಗೊತ್ತಾ? ಯಾವುದು? ಓ, ಬುಜ್ಜಿ ಹುಡಿಕೊಳ್ಳೋ ಕಂಟೆಂಟ್ ಅಲ್ವಾ ಅದಕ್ಕೆ. ಶೈಲು ತರಿಸ್ಕೊಂಡ್ರು ಡ್ರೆಸ್ಸಾ? ನನಗೆ ನಿನಗೆ ಅವ್ರು ಬಂದುಬಿಟ್ಟು ಇಲ್ಲಿ ಇದು ಮಾಡಿರೋದು ಬಿಟ್ಟ.
ಹ್ಞೂ